ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪರವಾಗಿ ಪಾಂಡವರಿಗಾಗಿ ದೂತರನ್ನು ಕೌರವರ ಹತ್ತಿರ ದೂತರನ್ನು ಕಳಿಸಬೇಕು, ಸಂಧಾನ ಆಗತ್ತೋ ಇಲ್ಲೋ ಅನ್ನುವುದನ್ನು ನಿರೀಕ್ಷಿಸ್ತಾ ಆಲೋಚನೆ ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಸಂಜಯಸ್ಯ ಶ್ರುತಂ ವಾಕ್ಯಂ ಭವತಶ್ಚ ಶ್ರುತಂ ಮಯ. ಕೃಷ್ಣ ಹೇಳ್ತಾನೆ, ನಾನೇ ಹೋಗಿ ಬರ್ತೇನೆ, ಕೌರವರ ಕಡೆಗೆ ನಿಮ್ಮ ಪರವಾಗಿ ನಾನೇ ಹೋಗಿ ಬರುವೆ. ಹೋಗಿ ಅಲ್ಲಿ ಅವರ ಜೊತೆಗೆ ಮಾತಾಡಿಕೊಂಡು ಏನು ಬೇಕು ಏನು ಬೇಡ, ಯಾವುದಕ್ಕೆ ಅವರು ಒಪ್ತಾರೆ ಯಾವುದಕ್ಕೆ ಒಪ್ಪುವುದಿಲ್ಲ, ಯುದ್ಧವಾಗುವುದು ಅನಿವಾರ್ಯವೋ ಅಥವಾ ಪರಿಹಾರ್ಯವೋ ಅನ್ನುವುದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಬರ್ತೇನೆ, ಅದಕ್ಕಾಗಿ ನಾನೇ ಹೋಗ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನೇ ಹೊರಟ. ಆಗ ಧರ್ಮರಾಜ ಅಂತಾನೆ, ನೀನು ಹೋಗುವುದು ಸರಿಯಲ್ಲ, ನೀನು ಸರ್ವೋತ್ತಮ ಪರಮಾತ್ಮ, ಆದ್ದರಿಂದ ನೀನು ಹೋದಾಗ ಆ ಪಾಪಿಷ್ಠ ದುರ್ಯೋಧನ ಕೆಟ್ಟ ಕೆಲಸವನ್ನು ಮಾಡಿಬಿಟ್ರೆ ಅನರ್ಥವಾಗತ್ತೆ, ನಿನಗೆ ಅಗೌರವ ನಿನಗೆ ಅವಮಾನ ಆಗುವುದು ನಾವು ಸಹನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾವ ಕಾಲಕ್ಕೂ ಸಹನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀನು ಹೋಗುವುದು ಬೇಡ, ಯಾರಾದರೂ ಹೋಗಲಿ ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ, ಅದೆಲ್ಲ ಆಗುವುದಿಲ್ಲ, ಕೆಲಸ ಆಗಲಿ ಆಗದೇ ಇರಲಿ, ಸಂಧಾನಕ್ಕೆ ಒಪ್ಪಿಕೊಳ್ಳದಿರಲಿ, ನಾನೇ ಹೋಗಿ ಬರ್ತೇನೆ. ನಾನು ಹೋಗಿ ಬಂದರೆ ನಮಗೆ ಯಾವ ದೋಷ ಬರುವುದಿಲ್ಲ, ನಮಗೆ ಕೆಟ್ಟ ಹೆಸರು ಉಳಿಯುವುದಿಲ್ಲ, ಜನ ನಮ್ಮ ಬಗ್ಗೆ ಅಂದುಕೊಂಡು ದೋಷ ಕೊಡುವುದಿಲ್ಲ. ಸಂಜಯಸ್ಯ ಶ್ರುತಂ ವಾಕ್ಯಂ. ಧೃತರಾಷ್ಟ್ರ ದುರ್ಯೋಧನ ಇವರೆಲ್ಲರ ಮನಸ್ಸಿನೊಳಗಿರುವಂತಹ ಅಭಿಪ್ರಾಯವೇನು ಅಂತನ್ನುವುದು ನಮಗೆ ಸ್ಪಷ್ಟವಾಗಿದೆ ಸಂಜಯನ ಮಾತಿನಿಂದ. ಅವರು ಏನು ಕೊಡುವುದಕ್ಕೂ ಸಿದ್ಧರಿಲ್ಲ, ಯಾವುದಕ್ಕೂ ತಯಾರಿಲ್ಲದೆ ಅವರು ಕೇವಲ ದ್ರೋಹ ಮಾಡುವುದಕ್ಕೆ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಇರಲಿ, ಇದು ಅವರ ಪಾಲಿಗಿರಲಿ, ಇದು ಅವರ ಅಭಿಪ್ರಾಯವಾಗಿರಬಹುದು. ಆದರೆ ಸಂಜಯಸ್ಯ ಶ್ರುತಂ ವಾಕ್ಯಂ ಭವತಶ್ಚ ಶ್ರುತಂ ಮಯ. ನೀನು ಹೇಳುವ ಮಾತು ಕೂಡ ನಾನು ಕೇಳಿದ್ದೇನೆ, ಇಷ್ಟೆಲ್ಲ ಹೊತ್ತಿನವರೆಗೆ ನೀನು ಏನು ಹೇಳಿದಿ ಇದೆಲ್ಲ ನನಗೆ ಗೊತ್ತಾಗಿದೆ. ಸರ್ವಂ ಜಾನಾಮ್ಯಭಿಪ್ರಾಯಂ ತೇಷಾಂಚ ಭವತಶ್ಚಯ. ಅವರ ಅಭಿಪ್ರಾಯ ನಿನ್ನ ಅಭಿಪ್ರಾಯ ಇದೆಲ್ಲ ನಮಗೆ ಗೊತ್ತಾಗಿದೆ, ಇದರಲ್ಲಿ ಏನು ವಿವಾದವಿಲ್ಲೀಗ, ಸ್ಪಷ್ಟವಾಗಿದೆ. ಒಂದೇ ಒಂದು ನಿನ್ನ ಮುಂದೆ ಒಂದು ಮಾತು ಹೇಳ್ತೇನೆ, ತವ ಧರ್ಮಾಶ್ಯತಾ ಬುದ್ಧಿ ತೇಷಾಂ ವೈರಾಶ್ಯತಾ ಮತಿ. ಅವರು ವೈರದಿಂದಲೇ ಅವರು ಪ್ರವೃತ್ತರಾಗಿದ್ದಾರೆ, ನೀನು ಧರ್ಮದಿಂದಲೇ ಪ್ರವೃತ್ತನಾಗ್ತಾ ಇದ್ದಿ. 13 ವರ್ಷಗಳವರೆಗೆ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಿ ಊರಿಗೆ ಬಂದ ಮೇಲೆ ಭಿಕ್ಷೆಯನ್ನು ಬೇಡುವವರಂತೆ ನೀನು ಅವರಿಗೆ ಕೈ ಚಾಚಿ ಧರ್ಮದ ಸಂಧಾನವನ್ನು ಮಾಡುವುದಕ್ಕೆ ತಯಾರಾಗಿದ್ದಿ. ಇಡೀ ರಾಜ್ಯವನ್ನು ಕೊಡಬೇಕು, ಅದಿಲ್ಲದೆ ಇದ್ದರೆ ರಾಜ್ಯಾರ್ಧ ಕೊಡಬೇಕು, ಅದೂ ಬೇಡ ಅಂತಾಗಿ 5 ಊರುಗಳನ್ನು ಕೊಟ್ಟರೆ ಸಾಕು ಅಂತನ್ನುವುದಕ್ಕೆ ನೀನು ಶಾಂತನಾಗುವ ಸ್ಥಿತಿಯಲ್ಲಿ ನೀನಿದ್ದಿ. ಇದು ಧರ್ಮಾಶ್ರಿತವಾದಂಥದ್ದು. ಭರತರು ಕೌರವರು ಪಾಂಡವರು ನಮ್ಮ ಕಾರಣಕ್ಕಾಗಿ ಇತರ ರಾಜರ ವಂಶದವರು ಯಾರು ಮಡಿಯುವುದು ಬೇಡ ಸಾಯುವುದು ಬೇಡ ಅನ್ನುವ ಕಾರಣಕ್ಕಾಗಿ, ಆ ಕಾರಣಕ್ಕಾಗಿ ಇದು ನೀನು ಧರ್ಮದಿಂದ ನೀನು ಅವರ ಜೊತೆಗೆ ಸಂಧಾನ ಮಾಡಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಿ. ಹೀಗಿರುವ ಸಂದರ್ಭದಲ್ಲಿ ನಚೈವಂ ನೈಷ್ಠಿಕಂ ಕರ್ಮ ಕ್ಷತ್ರಿಯಸ್ಯ ಭವೇಶಂ ಪತೆ. ನೀನೀಗ ಭಿಕ್ಷೆ ಬೇಡುವುದಕ್ಕೂ ತಯಾರಾಗಿದ್ದಿ, ಈ ಮಾತು ಸರಿಯಲ್ಲ. ಆಹುರಾಶ್ರಮಿಣ ಸರ್ವೇ ನಭೈಕ್ಷಂ ಕ್ಷತ್ರಿಯಶ್ಚರೇ. ಎಲ್ಲರಿಗೂ ಕೂಡ ಭಿಕ್ಷೆ ಬೇಡುವುದಕ್ಕೆ ಅಧಿಕಾರವಿದೆ. ವನಪ್ರಸ್ಥನೂ ಭಿಕ್ಷೆ ಬೇಡಬಹುದು ಆಪತ್ತು ಬಂದಾಗ, ಸನ್ಯಾಸಿಯಂತೂ ಭಿಕ್ಷುಕನೇ, ಈ ಬ್ರಹ್ಮಚಾರಿಯೂ ಭಿಕ್ಷೆಯನ್ನು ಬೇಡಲೇಬೇಕು. ಹಾಗಾಗಿ ಮಧುಕರ ವೃತ್ತಿ ಎಲ್ಲರಿಗೆ ಸಮ್ಮತ, ಆದರೆ ಕ್ಷತ್ರಿಯ ಗೃಹಸ್ಥ ಅವನಿಗೆ ಮಾತ್ರ ಭಿಕ್ಷೆ ವೃತ್ತಿ ಸರ್ವಥಾ ಇಲ್ಲ. ಬ್ರಾಹ್ಮಣ ಗೃಹಸ್ಥನಾಗಿಯೂ ಭಿಕ್ಷೆಯನ್ನು ಬೇಡಬಹುದು ಕದಾಚಿತ, ಆದರೆ ಕ್ಷತ್ರಿಯನು ಮಾತ್ರ ಭಿಕ್ಷೆಯನ್ನು ಬೇಡುವುದು ಸರಿಯಲ್ಲ. ಆ ಸ್ಥಿತಿಯನ್ನು ನೀನು ಒಪ್ಪಿಕೊಳ್ಳುವುದು ಇದು ಯೋಗ್ಯವಾದದ್ದಲ್ಲ. ಜಯೋ ವಧೋವಾ ಸಂಗ್ರಾಮೆ ಧಾತ್ರಾದಿಷ್ಟ ಸನಾತನಃ ಕಾರ್ಪಣ್ಯಂ ನ ಪ್ರಶಸ್ಯತೆ. ಜಯವೋ ಸೋಲೋ,
ಸಾವೋ ಗೆಲುವೋ, ಗೆಲುವು ಸಾವುಗಳು ಮುಖ್ಯವಲ್ಲ, ಯುದ್ಧವಾಡುವುದು ನಮಗೆ ನಿಶ್ಚಿತ. ಕಾರ್ಪಣ್ಯ ಸರಿಯಲ್ಲ. ಕೃಪಣರಾಗಿ, ದೀನರಾಗಿ, ದುಃಖಿತರಾಗಿ, ನಾವು ಕಷ್ಟದಲ್ಲಿದ್ದೇವೆ, ನಮಗೇನಿಲ್ಲ ಅನ್ನುವಂತೆ ಇನ್ನೊಬ್ಬರಿಗೆ ಕೈಚಾಚಿ ಬೇಡುವುದು, ತನ್ನನ್ನು ತಾನು ಮಾರಿಕೊಂಡಂತೆ ತಾನು ವ್ಯವಹರಿಸುವುದು, ಇದು ಸರ್ವಥಾ ಸಮಂಜಸವಾಗುವುದಿಲ್ಲ. ಆದ್ದರಿಂದ ಕಾರ್ಪಣ್ಯಂ ನ ಪ್ರಶಸ್ಯತೆ. ನಹಿ ಕಾರ್ಪಣ್ಯಮಸ್ಥಾಯ ಶಕ್ಯ ವೃತ್ತಿರ್ ಯುಧಿಷ್ಠಿರ. ವಿಕ್ರಮಸ್ವ ಮಹಾಬಾಹೋ, ನಿನ್ನ ಪರಾಕ್ರಮವನ್ನು ತೋರು. ನಿನ್ನ ಪರಾಕ್ರಮವನ್ನು ತೋರಿದರೆ ಅದ್ಭುತವಾದಂತಹ ಸಾಹಸವನ್ನು ಮಾಡ್ತಿ. ಏನೂ ನಿನಗೆ ಅಸಾಧ್ಯವಲ್ಲ, ಎಲ್ಲ ಶತ್ರುಗಳನ್ನು ನೀನು ಗೆಲ್ಲಬಹುದು. ಈ ಕೆಲಸ ನಿನಗೆ ಅಸಾಧ್ಯ ಅಂತ ಜಗತ್ತಿನಲ್ಲಿಲ್ಲ. ದಾನಶೀಲ, ಮೃದು, ಅತ್ಯಂತ ಇಂದ್ರಿಯ ನಿಗ್ರಹವಿರುವ ಧರ್ಮಶೀಲನಾದ ನಿನ್ನನ್ನ ಯತ್ವಾಂ ಉಪಾಧಿನ ರಾಜನ್ ದ್ಯೂತೆ ವಂಚಿತವಂಸದ, ನಿಮಿತ್ತ ಮಾಡಿಕೊಂಡು, ದುರ್ನಿಮಿತ್ತವನ್ನು ಮಾಡಿಕೊಂಡು ನಿನ್ನನ್ನು ಮೋಸ ಮಾಡಿ ಜೂಜಾಟದಲ್ಲಿ ನಿನಗೆ ಬಹಳ ತೊಂದರೆ ಕೊಟ್ಟಿದ್ದಾನೆ. ತಥಾಶೀಲ ಸಮಾಚಾರೇ ರಾಜನ್ ಮಾ ಪ್ರಣಯಂ ಕೃತಃ. ಇಂಥ ನೀಚನಾದ ಸ್ವಭಾವದ ಆ ದುರ್ಯೋಧನನ ಜೊತೆಗೆ ನೀನು ಮೈತ್ರಿಯನ್ನ, ಕರುಣೆಯನ್ನ, ಪ್ರೀತಿ ಪ್ರಣಯವನ್ನ ಮಾಡಲಿಕ್ಕೆ ಹೋಗಬೇಡ. ಅವನ ಜೊತೆಗೆ ಪ್ರೀತಿ ಸರಿಯಲ್ಲ. ಯಾರ ಜೊತೆಗೆ ಪ್ರೀತಿ ಮಾಡಬೇಕು ಅಂತನ್ನುವುದಕ್ಕೆ ಶಾಸ್ತ್ರ ಹೇಳಿದೆ. ಅದಕ್ಕೆ ತಕ್ಕಂತೆ ಪ್ರೀತಿ ಮಾಡಿದರೆ ಚಿಂತೆ ಇಲ್ಲ. ಅಯೋಗ್ಯರಲ್ಲಿ ಪ್ರೀತಿ ಮಾಡಿದರೆ ಪ್ರೀತಿ ಮಾಡಿದವನೇ ಪಾಪಿಷ್ಠನಾಗ್ತಾನೆ. ಪಾಪಿಗಳನ್ನು ಪ್ರೀತಿಸಿದ ಅನ್ನುವುದಕ್ಕಾಗಿ ಈ ಪ್ರೀತಿ ಮಾಡಿದ ವ್ಯಕ್ತಿಯೇ ಪಾಪಿಷ್ಠನಾಗ್ತಾನೆ. ಆದ್ದರಿಂದ ಪಾಪಕ್ಕೆ ಪುರಸ್ಕಾರವನ್ನು ಕೊಟ್ಟಂತೆ ಆಗತ್ತೆ, ಪಾಪಿಗಳನ್ನು ನಾವು ಪುರಸ್ಕರಿಸಿದರೆ. ಆದ್ದರಿಂದ ಪಾಪಿಗಳನ್ನು ಪುರಸ್ಕರಿಸಿ ಪಾಪಕ್ಕೆ ನಾವು ಹೆಚ್ಚು ಸೊಪ್ಪು ಹಾಕುವುದು ಸರಿಯಲ್ಲ. ಅದನ್ನು ಮಾಡುವ ಕೆಲಸ ತಪ್ಪು ಅಂತ ಕೃಷ್ಣ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇದು ನಾವು ಎಷ್ಟೋ ಸಲ ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಜಗತ್ತಿನಲ್ಲಿ ಯಾಕಪ್ಪ ವಿವಾದ, ಯಾಕೆ ಈ ವೈಮನಸ್ಯ, ವಿರೋಧ ಎನ್ನುವ ಕಾರಣಕ್ಕೆ ನಾವು ಎಷ್ಟೆಷ್ಟೋ ಪಾಪಿಗಳ ಜೊತೆಗೆ ನಾವು ಬೆರ್ತು ಹೋಗ್ತೇವೆ, ಸೇರಿ ಹೋಗ್ತೇವೆ, ಕೂಡಿ ಬಿಡ್ತೇವೆ. ಅವರು ಮಾಡಿದ ಕಾರ್ಯಕ್ಕೆ ಪುರಸ್ಕಾರವನ್ನು ಮಾಡಿದಂತೆ ಮಾಡ್ತೇವೆ. ಅದು ನಿಜವಾಗಿ ಪಾಪವೇ ನಾವು ತಿಂದಂತೆ, ಪಾಪವನ್ನೇ ನಾವು ಕೊಂಡಂತೆ. ಅವರಿಗೆ ಪುರಸ್ಕಾರ, ಅವರಿಗೆ ಶಾಲು ಅಥವಾ ಮರ್ಯಾದೆ, ಅವರಿಗೆ ಹಾರ, ಅವರಿಗೆ ಯಾವುದೇ ತರಹದ ಗೌರವ, ಆದರ ತೋರುವುದು ಅವರು ಮಾಡುವ ಒಂದೊಂದು ಪಾಪಕ್ಕೂ ನಾವು ಆದರ ಗೌರವಗಳನ್ನು ಮಾಡಿದಂತೆ. ಆದ್ದರಿಂದ ಸರ್ವಥಾ ಮಾಡುವುದಲ್ಲ. ತಥಾಶೀಲ ಸಮಾಚಾರೇ ರಾಜನ್ ಮಾ ಪ್ರಣಯಂ ಕೃತಃ ವಧ್ಯಾಸ್ತೆ ಸರ್ವಲೋಕಸ್ಯ ಕಿಂ ಪುನಸ್ತವ ಭಾರತ. ಅವರು ಸರ್ವ ಪಾಪಿಗಳವರು, ಎಲ್ಲ ಪಾಪವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೆ ವಧ್ಯರು. ಇಡೀ ಜಗತ್ತೇ ಅವರನ್ನು ಕಂಡರೆ ಅವರನ್ನು ಕೊಂದಾಕಬೇಕು. ಅಂಥ ಜಗತ್ತಿಗೆ ವಧ್ಯರಾದ ಅವರನ್ನ ನಿನಗೆ ವಧ್ಯರು ಅಂತ ನಾನು ಬೇರೆಯಾಗಿ ಹೇಳಬೇಕಾಗಿಲ್ಲ. ಅದಕ್ಕಾಗಿ ವಾಗ್ಭಿರ ಪ್ರತಿರೂಪಾಭಿ, ನಿನ್ನನ್ನು ಎಷ್ಟು ಕೆಟ್ಟ ಮಾತುಗಳಾಡಿ ನಿನ್ನ ಪೀಡಿಸಿದ್ದಾನೆ. ಅಂಥ ಪೀಡಿಸಿದ ದುರ್ಯೋಧನನನ್ನ ನೀನು ಉದಾಸೀನಾಗಿ ಬಿಡುವುದು ಸರಿಯಲ್ಲ. ಅನಾಥವತ್ ತದಾದೇವಿ ದ್ರೌಪದಿ ಸುದುರಾತ್ಮನ ಆಕೃಷ್ಯ ಕೇಶೆ, ಕೂದಲುಗಳನ್ನು ಹಿಡಿದು ಎಳೆದು ಆ ದುಶ್ಯಾಸನ ಸಭೆಗೆ ತಂದು ಮರ್ಯಾದೆಯನ್ನು ಹಾಳು ಮಾಡಿದ. ಅಂಥ ನೀಚ ದುರ್ಯೋಧನ, ದುಶ್ಯಾಸನ, ಅವರ ಮಾತಿಗೆ, ಅವರ ಜೊತೆಗೆ ವೈರ ಬೇಡ, ವಿರೋಧ ಬೇಡ, ಸಂಗತ ಪ್ರೀತಿಯಿಂದ ನಾವು ಕೂಡಿ ಸೇರಿ ಇರೋಣ ಅನ್ನುವ ಮಾತು ಎಷ್ಟಕ್ಕೂ ನಾನು ಒಪ್ಪಲಾರೆ. ಕೃಷ್ಣ ಈ ಮಾತನ್ನು ಹೇಳ್ತಾನೆ. ಆಕೃಷ್ಯ ಕೇಶೇ ರುದತೀಂ ಸಭಾಯಾಂ ರಾಜಸಂಸದಿ ಭೀಷ್ಮದ್ರೋಣ ಪ್ರಮುಖತಃ ಗೌರಿತಿ ವ್ಯಾಹೃತ ಬಹುಬಾರಿ ಗೌಹು ಗೌಹು ಅಂತ ಕುಣಿದ ದುಶ್ಯಾಸನ. ಆದ್ದರಿಂದ ಇದು ನಾನು ಒಪ್ಪುವಂತಹ ಮಾತಲ್ಲ. ನಿಂದ ಕುಜೀವಿಕ, ಮನುಷ್ಯನಿಗೆ ವಧ, ಸಾವು ಅಂತನ್ನುವುದು ಒಂದು ಬಾರಿ, ಆದರೆ ನಿಂದೆ ಅಂತನ್ನುವುದು ಪ್ರತಿಕ್ಷಣದ ಸಾವದು. ಆದ್ದರಿಂದ ಈ ತರಹದ ಪ್ರತಿಕ್ಷಣದ ಸಾವು ನಮಗೆ ಬೇಡ. ತದೈವ ನಿಹತೋ ರಾಜನ್ ಯದೈವ ನಿರಪತ್ರಪಃ ನಿಂದಿತಶ್ಚ ಪೃಥಿವ್ಯಾಂ ಮಹಾರಾಜ ಪೃಥಿವ್ಯಾಂ ಸರ್ವರಾಜಭಿ. ಆದ್ದರಿಂದ ವಧ್ಯಸರ್ಪ ಇವಾನಾರ್ಯ, ಅನಾರ್ಯನಾದ ಮನುಷ್ಯ, ಕೆಟ್ಟ ಮನುಷ್ಯ, ನೀಚ ಸ್ವಭಾವದ ವ್ಯಕ್ತಿ, ಅವನು ಹಾವು ಕೊಲ್ಲುವಂತೆ ಅವನನ್ನು ಹತ ಹಾಕಬೇಕು. ಅವನನ್ನು ಉಳಿಸಿಕೊಡಬಾರದು. ಯಾಕೆಂದರೆ ಅವನಿಂದ 1000 ಜನರಿಗೆ ಅಪಾಯವಿದೆ, ಗಂಡಾಂತರವಿದೆ. ಆದ್ದರಿಂದಾಗಿ ಅವನನ್ನು ಹಾನಿ ಮಾಡಬೇಕು. ಯೇಷಾಮಸ್ತಿ ದ್ವಿಧಾ ಭಾವ. ಅದಕ್ಕಾಗಿ ನಾನು ಹೋಗ್ತೇನೆ, ಕೌರವರ ಕಡೆಗೆ ಹೋಗಿ ಅವರ ಜೊತೆಗೆ ಮಾತಾಡಿಕೊಂಡು ಎಲ್ಲ ವಿಚಾರ ಮಾಡಿ ಸಮಾಲೋಚನೆ ಮಾಡಿಕೊಂಡು ಬರ್ತೇನೆ, ಚಿಂತೆ ಬೇಡ. ಅಲ್ಲಿ ಹೋದಾಗ ಹಂತು ಸರ್ವಲೋಕಸ್ಯ ಗತ್ವಾ ಛೇತ್ಸ್ಯಾಮಿ ಸಂಶಯಂ.
ಮೊದಲನೇದ್ದು ಧರ್ಮರಾಜನ ಅಭಿಪ್ರಾಯವೇನು ಅಂತನ್ನುವುದು ಜಗತ್ತಿಗೆ ಗೊತ್ತಾಗಬೇಕು. ಅದು ಗೊತ್ತಾಗಿ ಬಿಟ್ರೆ ಆಗ ಅನೇಕ ಜನರಿಗೆ ಸಂಶಯ ಪರಿಹಾರವಾಗುತ್ತೆ. ಧರ್ಮರಾಜನೇ ಬೇಕು ಅಂತ ಯುದ್ಧಕ್ಕೆ ತಯಾರಾಗ್ತಾ ಇದ್ದಾನೆ, ಅವನೇ ಜನರನ್ನು ಕೂಡಿ ಹಾಕಿ ಇಡೀ ಲೋಕಕಂಟಕನಾಗಿದ್ದಾನೆ, ಲಕ್ಷಾಂತರ ಜನ ಅವನ ಕಾರಣಕ್ಕಾಗಿ ಮಡಿತಾ ಇದ್ದಾರೆ, ರಾಜ್ಯದಲ್ಲಿರುವಂತಹ ದುರ್ಯೋಧನನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾನೆ ಅಂತ ಬಂಡೇಳುವ ವ್ಯಕ್ತಿ ಅಂತ ನಿನ್ನನ್ನ ಅವರೆಲ್ಲ ದೂಷಿಸ್ತಾ ಇದ್ದಾರೆ. ಇದು ಆಗತಕ್ಕದ್ದಲ್ಲ. ಧರ್ಮರಾಜ ಇದು ಬಂಡೆದ್ದದ್ದಲ್ಲ. ಧರ್ಮರಾಜನಿಗೆ ಮೋಸವಾಗಿದೆ, ಧರ್ಮರಾಜನಿಗೆ ಅನ್ಯಾಯವಾಗಿದೆ. ಪಾಂಡವರ ಪಕ್ಷಕ್ಕೆ ಎಲ್ಲರಿಗೂ ಹಿಂದೆ ವಿಷ ಕುಡಿಸಿದ್ದು, ಮಧ್ಯದಲ್ಲಿ ಸುಟ್ಟು ಹಾಕಿದ್ದು, ಆಮೇಲೆ ಜೂಜಾಡಿದ್ದು, ರಾಜ್ಯವನ್ನು ಕಸಿದುಕೊಂಡದ್ದು, ಹೆಂಡತಿಗೆ ಅವಮಾನ ಮಾಡಿದ್ದು, ಒಂದೇ ಎರಡೇ ನಾನಾ ತರಹದ ಪೀಡೆಗಳನ್ನು ಕೊಟ್ಟಿದ್ದಾರೆ ಅಂತನ್ನುವುದನ್ನು ತೋರಿಸಿ, ಇಷ್ಟಾದರೂ ಧರ್ಮರಾಜ ಕೇವಲ 5 ಭೂಮಿಗೆ 5 ಊರುಗಳಿಗೆ ಸಂಧಾನ ಮಾಡಿಕೊಳ್ಳುವುದಕ್ಕೆ ತಯಾರಾಗಿದ್ದಾನೆ. ಇಂಥ ದೊಡ್ಡ ಮನಸ್ಸು ಅನ್ನುವುದನ್ನು ತೋರಿಸಿಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿ ದುರ್ಯೋಧನನನ್ನೇ ನಿಂದೆ ಮಾಡಬೇಕೇ ಹೊರತು ಧರ್ಮರಾಜನನ್ನ ಸರ್ವಥಾ ನಿಂದೆ ಮಾಡಬಾರದು ಅಂತನ್ನುವಂತೆ ವ್ಯವಸ್ಥೆ ಮಾಡುವುದು ಸಾಧ್ಯವಾಗತ್ತೆ. ನಾನು ಅಲ್ಲಿ ಹೋಗಿ ಬಂದರೆ, ಆದ್ದರಿಂದ ನಾನು ಹೋಗಿ ಬರ್ತೇನೆ, ಸಂಕೋಚ ಬೇಡ. ನಾನು ಹೋಗುವುದೇ ನನ್ನ ಕರ್ತವ್ಯವಾಗಿದೆ, ಆದ್ದರಿಂದ ಹೋಗ್ತೇನೆ. ಯೇಷಾಮಸ್ತಿ ದ್ವಿಧಾಭಾವ ರಾಜನ್ ದುರ್ಯೋಧನಂ ಪ್ರತಿ ಮಧ್ಯೆ ರಾಜ್ಞಾಂ ಅಹಂ ತತ್ರ ಪ್ರಾತಿಪೌರುಷಿಕಾನ್ ಗುಣಾನ್ ತವ ಸಂಕೀರ್ತಯಿಷ್ಯಾಮಿ. ನಿನ್ನ ಗುಣಗಳೇನೋ ಅವುಗಳನ್ನು ನಾನಲ್ಲಿ ಹೇಳ್ತೀನಿ. ಅಲ್ಲದೆ ತೇಷಾಂಚೈವ ವ್ಯತಿಕ್ರಮ, ಅವರು ಮಾಡಿದ ವ್ಯತಿಕ್ರಮ, ಎಷ್ಟೆಷ್ಟು ಕಡೆಗೆ ತಮ್ಮ ಮೇರೆಯನ್ನು ಮೀರಿ ಅವರು ವರ್ತಿಸಿದರು, ಎಷ್ಟು ಕಡೆಗೆ ಅಪಚಾರವನ್ನು ಮಾಡಿದ್ದಾರೆ, ಅನ್ಯಾಯವನ್ನು ಎಸಗಿದ್ದಾರೆ, ಇದನ್ನು ನಾನು ಹೇಳ್ತೀನಿ. ಇದರಿಂದ ಏನಾಗತ್ತೆ ಅಂತಂದ್ರೆ ಯೇಷಾಮಸ್ತಿ ದ್ವಿಧಾಭಾವ. ಕೆಲವರು ಅಡ್ಡಗೋಡೆ ಮೇಲೆ ಕೂತಿರ್ತಾರೆ ಅಂತಂತಾರಲ್ಲ, ಹಾಗೆ ಈಚೆಯೂ ಅಲ್ಲ ಆಚೆಯೂ ಅಲ್ಲ. ಕೆಲವೊಮ್ಮೆ ಇದು ಸತ್ಯ ಅಂತ ತೋರುತ್ತೆ, ಕೆಲವೊಮ್ಮೆ ಅದು ಸರಿ ಅಂತ ತೋರ್ತದೆ. ಇಂಥ ಜನರಿಗೆ ಮನಸ್ಸಿಗೆ ಏನು ಖಚಿತವಾಗಿ ಅವರು ತಿಳ್ಕೋಬೇಕು, ಇದನ್ನು ತಿಳಿಸುವುದಕ್ಕೆ ನಾನು ಹೋಗ್ತಾ ಇದ್ದೆ. ಅಂಥ ಜನ ಬಹಳ ಜನ ಇರುತ್ತದೆ. ಸಾಮಾನ್ಯವಾಗಿ ಒಂದು ಗುಂಪಿಗೆ ಸೇರಿದವರು ಕೆಲವರು, ಆದರೆ ಮತ್ತೊಂದು ಗುಂಪಿಗೆ ಸೇರಿದವರು ಕೆಲವರು, ಆದರೆ ಮಧ್ಯದಲ್ಲಿರುವ ಜನರೇ ಬಹಳ ಜನ. ಓರ್ ಆನ್ ದ ಫೆನ್ಸ್ ಅಂತಂತಾರಲ್ಲ, ಅಂಥ ಜನ ಬಹಳ ಜನ ಇರ್ತದೆ. ಅವರಿಗೆ ಎರಡೂ ಗೊಂದಲ, ಇದು ಸರಿಯೋ ಅದು ಸರಿಯೋ ಎರಡೂ ಅವರಿಗೆ ಅರ್ಥವಾಗುವುದಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ಇರುವ ಯಾವ ಜನರೋ ಅವರಿಗೆ ಸರಿಯಾಗಿ ತಿಳುವಳಿಕೆ ಕೊಟ್ಟು ಬಿಟ್ರೆ ಅದು ದೊಡ್ಡದಾದ ಮಾಬ್, ಅದು ಬಹಳ ದೊಡ್ಡ ಗುಂಪದು. ಅಂಥ ದೊಡ್ಡ ಗುಂಪನ್ನ ಸರಿಪಡಿಸಲಿಕ್ಕಾಗತ್ತೆ ಈ ಒಂದು ಸಣ್ಣ ಕಾರಣದಿಂದ. ಆದ್ದರಿಂದ ತ್ವಯಿ ಸಂಪ್ರತಿಪತ್ಸಂತೆ ಧರ್ಮಾತ್ಮ ಸತ್ಯವಾಗೀತಿ. ಧರ್ಮರಾಜ ಸತ್ಯ ಮಾತಾಡುವವ, ಹಿಂದೆ ಹೇಳಿದಂತೆ ನಡೆದುಕೊಂಡು 13 ವರ್ಷಗಳವರೆಗೆ ಕಣ್ಣೆತ್ತಿ ನೋಡಲಿಲ್ಲ, ರಾಜ್ಯದ ಕಡೆಗೆ ಯಾವ ಮೋಸವನ್ನೂ ಮಾಡಲಿಲ್ಲ, ಒಂದು ಕ್ಷಣವೂ ಕೂಡ ವಂಚನೆಯ ಸುಳಿವನ್ನೇ ಮಾಡಲಿಲ್ಲ. ಮನಸ್ಸಿನಲ್ಲೂ ಆಲೋಚನೆ ಮಾಡದೆ ವನವಾಸವನ್ನ ಅಜ್ಞಾತವಾಸವನ್ನ ಪೂರೈಸಿ ಬಂದ, ಸತ್ಯ ಮಾತಾಡಿದ, ಸುಳ್ಳಿನ ಸೋಂಕಿಲ್ಲ ಅವನಲ್ಲಿ. ತಸ್ಮೂಶ್ಚಾಧಿಗಮಿಷ್ಯಂತಿ ಯಥಾ ಲೋಭಾದ ವರ್ತತ ವೃದ್ಧ ಬಾಲಾನುಪಾದಾಯ ಚಾತುರ್ವರ್ಣೇ ಸಮಾಗತೆ. ನಾನು ಹೋದರೆ ಆಗ ವೃದ್ಧರು, ಬಾಲರು, ಸ್ತ್ರೀಯರು, ಬ್ರಾಹ್ಮಣರು ಯಾರಿದ್ದಾರೋ ಸಮಾಜದ ಪ್ರತಿಯೊಬ್ಬ ಜನರಿಗೂ ಇದೊಂದು ಸುದ್ದಿಯಾಗತ್ತೆ. ಪ್ರತಿಯೊಬ್ಬರು ಮಾತಾಡಿಕೊಳ್ತಾರೆ. ಅದರ ಪರಿಣಾಮವಾಗಿ ಪಾಂಡವರಲ್ಲಿ ಪಕ್ಷಪಾತ, ನಿನ್ನಲ್ಲಿ ಪ್ರೀತಿ, ಎಲ್ಲ ಗೌರವ ಬರ್ತದೆ. ಆದ್ದರಿಂದ ತಸ್ಮಿನ್ ಲೋಕ ಪರಿತ್ಯಕ್ತೆ ಕಿಂ ಕಾರ್ಯಮವಶಿಷ್ಯತೆ. ಜನ ಎಲ್ಲ ಬಿಟ್ಟ ಮೇಲೆ ಅವನು ಬದುಕುವುದು ಸಾಧ್ಯವಿಲ್ಲ. ಎಷ್ಟು ಬದುಕಿದ್ರು ಸತ್ತಂತೆಯೇ. ಜನ ಬಿಟ್ಟ ಮೇಲೆ ಬದುಕುವುದು ಉಸಿರಿನಿಂದ ಬದುಕಿದ್ದು, ಪ್ರಯೋಜನವೇನು? ಆದ್ದರಿಂದ ಆ ತರಹದ ಬದುಕಲ್ಲ. ಸರ್ವಥಾ ಯುದ್ಧಮೇವಾಹಂ ಆಶಂಸಾಮಿ ಪರೈಸ್ಸಹ. ಇಷ್ಟು ಹೇಳಿ ಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾನೆ, ಸಂಧಾನಕ್ಕೆ ಹೋಗ್ತಾನೆ. ಸಂಧಾನಕ್ಕೆ ಹೋದದ್ದು ಯಾಕೆ? ಕೃಷ್ಣ ಸಂಧಾನಕ್ಕೆ ಹೋದ. ಕೃಷ್ಣ ಸಂಧಾನ ಮಾಡಿಕೊಳ್ಳುವುದಕ್ಕಾಗಿ ಹೋದದ್ದು, ಯುದ್ಧ ಬಿಡಿಸುವುದಕ್ಕಾಗಿ ಹೋದದ್ದು. ಸರ್ವತಂತ್ರ ಸ್ವತಂತ್ರನಾದ ಸರ್ವಜ್ಞ ಸರ್ವಶಕ್ತ ಸರ್ವಪ್ರೇರಕ ಸರ್ವಾಂತರ್ಯಾಮಿ ಭಗವಂತ ಯುದ್ಧ ಬಿಡಿಸುವುದಕ್ಕೆ ಹೋಗಿ ಯುದ್ಧವನ್ನೇ ಹೂಡಿಕೊಂಡು ಬಂದನಲ್ಲ. ಏನಿದು? ಇಷ್ಟು ಪರಮಾತ್ಮನಿಗೆ ಸಾಧ್ಯವಿಲ್ವೇ? ಇಂಥ ಸಣ್ಣ ಕೆಲಸ, ಇಡೀ ಜಗತ್ತಿನ ಜವಾಬ್ದಾರಿಯನ್ನ ಹೊರೆಯನ್ನ ಹೊತ್ತ ಭಗವಂತನಿಗೆ ಇಂಥ ಸಣ್ಣ ಕಾರ್ಯ ಅವನಿಗೆ ಆಗಲಿಲ್ಲಲ್ಲ. ಹಾಗಾದರೆ ಸತ್ಯ ಸಂಕಲ್ಪ ಎಲ್ಲಿ? ಪರಮಾತ್ಮ ಸರ್ವೇಶ್ವರ ಎಲ್ಲಿ? ಸರ್ವಪ್ರೇರಕ ಹೇಗೆ ಅನ್ನುವ ಪ್ರಶ್ನೆ. ಆ ಪ್ರಶ್ನೆಗೆ ಪರಮಾತ್ಮ ತಾನೇ ತಾನಾಗಿ ಮೊದಲಿಗೆ ಉತ್ತರವನ್ನು ಕೊಟ್ಟೇ ಹೊರಡುತ್ತಾನೆ.
ಹೊರಡುವುದಕ್ಕೆ ಕಾಲು ಎತ್ತುವುದಕ್ಕಿಂತ ಮುಂಚೆ ಭಗವಂತ ಒಂದು ಮಾತನ್ನು ಹೇಳಿಯೇ ಹೊರಡ್ತಾನೆ. ಭಗವಂತ ಹೇಳಿದ, ಸರ್ವಥಾ ಯುದ್ಧಮೇವಾಹಂ ಆಶಂಸಾಮಿ ಪರೈಸ್ಸಹ. ಧರ್ಮರಾಜ ಮರಿಬೇಡ, ನಾನು ಅವರ ಜೊತೆಗೆ ಸಂಧಾನ ಮಾಡಿಕೊಂಡು ಯುದ್ಧ ತಪ್ಪಿಸ್ತೇನೆ ಅಂತ ಅನ್ಕೋಬೇಡ. ಅವರು ನಮ್ಮ ಶತ್ರುಗಳು ಮಾತ್ರವಲ್ಲ, ಜಗತ್ತಿನ ಶತ್ರುಗಳು. ಹಾಗಾಗಿ ಧರ್ಮ ವಿರೋಧಿಗಳು. ಅವರನ್ನು ಹತ ಹಾಕುವುದು ನಮ್ಮ ಉದ್ದೇಶ. ಅದಕ್ಕಾಗಿ ನಾನು ಭೂಮಿಯಲ್ಲಿ ಅವತಾರ ಮಾಡಿದ್ದು, ನೀನು ಅವತಾರ ಮಾಡಿದ್ದು. ಉದ್ದೇಶವನ್ನೇ ಸಾಧಿಸದೆ ಕೇವಲ ಸಂಧಾನ ಮಾಡಿಕೊಂಡು ಬಂದರೆ ಏನಾಯಿತು ಲಾಭ? ಆದ್ದರಿಂದ ಸರ್ವಥಾ ನಾನು ಯುದ್ಧವನ್ನು ಬಿಡಿಸಿ ಸಂಧಾನವನ್ನು ಮಾಡಿಕೊಂಡು ಬರುವುದಿಲ್ಲ. ತಪ್ಪು ತಿಳಿಬೇಡ, ಅಸಮಾಧಾನ ಪಡಬೇಡ. ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ಬರ್ತೇನೆ. ಸರ್ವಥಾ ಯುದ್ಧಮೇವಾಹಂ ಆಶಂಸಾಮಿ ಪರೈಸ್ಸಹ. ಅವರ ಜೊತೆಗೆ ಯುದ್ಧವನ್ನೇ ನಾನು ತಯಾರು ಮಾಡಿಕೊಂಡು ಬರ್ತೇನೆ, ಚಿಂತೆ ಬೇಡ. ನಿಮಿತ್ತಾನಿ ಹಿ ಸರ್ವಾಣಿ, ಎಲ್ಲ ನಿಮಿತ್ತಗಳು ಅದೇ ತರಹದ ನಿಮಿತ್ತಗಳು ಪ್ರಾದುರ್ಭೂತವಾಗ್ತಾ ಇವೆ. ಕಂಡಲ್ಲಿ ನಮಗೆಲ್ಲ ಹಿತವಾಗುವ, ಅವರಿಗೆ ಅಹಿತವಾಗುವ ಲಕ್ಷಣಗಳೆಲ್ಲ ತೋರ್ತಾ ಇದೆ. ಹಾಗಾಗಿ ಯಾವ ಚಿಹ್ನ, ಯಾವ ಶಕುನವೂ ಕೂಡ ನಮಗೆ ಹಿತವಾದದ್ದಿದೆ. ಆದ್ದರಿಂದ ದುಃಖ ಪಡಬೇಡ, ಯುದ್ಧವಾಗುವುದು ನಿಶ್ಚಿತ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿ ಹೊರಡುವುದಕ್ಕೆ ಸಿದ್ಧನಾದ. ಆಗ ಭೀಮನ ಹತ್ರ ಮಾತಾಡುವುದಕ್ಕೆ ಬಂದ. ಭೀಮನ ಕಡೆಗೆ ಮುಖ ಮಾಡಿ ನೋಡಿ ಮಾತಾಡುವುದಕ್ಕೆ ತೊಡಗಿದಾಗ ಆಗ ಭೀಮ ಹೇಳ್ತಾನೆ. ಭೀಮನ ಮಾತು ನೋಡಿ, ಇಷ್ಟು ದಿನಗಳವರೆಗೆ ಉರಿದ ಭೀಮ, ಇಷ್ಟು ದಿನಗಳವರೆಗೆ ಜ್ವಲಿಸಿದ ಭೀಮ ಇವತ್ತು ಶಾಂತನಾಗಿದ್ದಾನೆ. ಅಸಾಧ್ಯ ಶಾಂತ ಅಂದ್ರೆ ಏನು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಹೇಳ್ತಾನೆ, ಯಥೈವ ಶಾಂತಿ ಸ್ಯಾತ್ ಕುರುಣಾಂ ಮಧುಸೂದನ ತಥೈವ ಭಾಷೇತಾಹ ಮಾಸ್ಮಯುದ್ಧೇನ ಭೀಷಯೇ. ಮೊಟ್ಟ ಮೊದಲಿನ ಮಾತು, ಇನ್ನೇನಿಲ್ಲ. ಪ್ರಿಯಾಂಬಲ್, ಪೂರ್ವಪೀಠಿಕೆ, ಮುನ್ನುಡಿ ಏನಿಲ್ಲದೆ ಮಾತಾಡುವುದು ಶುರು ಮಾಡಿದ. ಭೀಮ ಹೇಳ್ತಾನೆ, ಕೃಷ್ಣ ನೋಡು, ಶಾಂತಿ ಹೇಗಾದೀತು ಕೌರವರು ಪಾಂಡವರ ಮಧ್ಯದಲ್ಲಿ, ಶಾಂತಿ ಹೇಗಾದೀತು ಹಾಗೆ ಮಾಡಿಬಿಡು. ಯಾಕೆ ಯುದ್ಧ, ಯಾಕಿದೆಲ್ಲ ಗೋಳು, ಎಷ್ಟು ಜನರ ರಕ್ತಪಾತ, ಏನು ಅವರಿಗೆಲ್ಲ ನಾವು ಪೀಡೆ ಕೊಡುವುದು, ನಾವು ಯಾಕೆ ಕೇವಲ ನಮ್ಮ 5 ಜನರ ಪಾಲಿಗಾಗಿ ಅವರಿಗೆ ಯಾಕೆ ನಾವು ಪೀಡೆ ಕೊಡುವುದು, ಬೇಡ, ಯುದ್ಧವೇ ಬೇಡ. ಯಥೈವ ಶಾಂತಿ ಸ್ಯಾತ್, ಶಾಂತಿ ಹೇಗಾದೀತೋ ಹಾಗೆ ಮಾಡು, ದಯವಿಟ್ಟು ಹಾಗೆ ಮಾಡು. ಸ್ಯಾತ್ ಕುರುಣಾಂ ಮಧುಸೂದನ ತಥೈವ ಭಾಷೇತಾಹ. ಒಂದು ಬಿರುನುಡಿಯನ್ನು ಮಾತಾಡ್ಲಿಕ್ಕೆ ಹೋಗಬೇಡ. ಒಂದು ಬಿರುಸು ಮಾತಾಡಿದರೆ ಅವರು ಫ್ಲೇರಪ್ ಆಗ್ಬೋದು, ಸಿಟ್ಟಿಗೆ ಬರಬಹುದು, ಕೋಪಿಸ್ಕೊಳ್ಬೋದು, ಯುದ್ಧಕ್ಕೆ ಸಿದ್ಧರಾಗಿ ಬಿಡಬಹುದು. ಯುದ್ಧಕ್ಕೆ ಆಹ್ವಾನ ಕೊಟ್ಟ ಮೇಲೆ ನಾವು ಇಲ್ಲ ಅಂತ ಅನ್ನುವುದು ಕಷ್ಟವಾಗತ್ತೆ. ಆದ್ದರಿಂದ ಅವರು ಯುದ್ಧಕ್ಕೆ ಆಹ್ವಾನವೂ ಕೊಡದಿದ್ದಂತೆ ನೀನು ಮಾತಾಡಬೇಕು. ಕೃಷ್ಣನಿಗೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ಹೇಗೆ ಮಾತಾಡಬೇಕು ಅಂತ ನಾವು ಚೌಕಟ್ಟನ್ನು ಹಾಕಿ ಕೊಡ್ತಾನೆ. ಇದರ ಹೊರಗೆ ಆಚೆ ಈಚೆ ಹೋಗಬೇಡ. ಯಥೈವ ಭಾಷೇತ ಯಥೈವ ಶಾಂತಿ ಸ್ಯಾತ್ ಕುರುಣಾಂ ಭರತರ್ಷಭ ಮಧುಸೂದನ ತಥೈವ ಭಾಷೇತಾಹ ಮಾಸ್ಮ ಯುದ್ಧೇನ ಭೀಷಯೇ. ಅವರಿಗೆ ಯುದ್ಧವಾಗ್ತೇವೆ, ಹುಷಾರ್, ಏನಾದರೂ ನೀವು ಹೆಚ್ಚು ಕಡಿಮೆ ಮಾಡಿದರೆ ನೋಡಿ ಅಂತ ಅನ್ಬೇಡ. ಅವರು ಯುದ್ಧಕ್ಕೆ ಕರೆದು ಬಿಡ್ತಾರೆ, ನಾವು ಯುದ್ಧಕ್ಕೆ ಸಿದ್ಧರಾಗಬೇಕು. ಬಹಳ ದೊಡ್ಡ ಘೋರ ಅನರ್ಥವಾಗತ್ತೆ. ಈ ಅನರ್ಥ ನಮಗೆ ಬೇಡ, ಇದನ್ನು ನಾವು ಪರಿಹರಿಸೋಣ. ನೋಗ್ರಂ ದುರ್ಯೋಧನೋ ವಾಚ್ಯ. ದುರ್ಯೋಧನನಿಗೇನು ಉಗ್ರವಾದ ಮಾತುಗಳನ್ನು ಆಡಬೇಡ, ಬಹಳ ಕಠೋರದ ಮಾತುಗಳನ್ನು ಆಡಲೇಬೇಡ. ಮೆತ್ತಗೆ ಮಾತಾಡಿ, ದುರ್ಯೋಧನನ ಜೊತೆಗೆ ಪ್ರೀತಿಯಿಂದ ಮಾತಾಡಿಬಿಡು. ಅವನೇನು ಹೇಳ್ತಾನೆ ಆಗಲಿ ಅಂತಂದ್ಬಿಡು. ಯಾವುದು ಬೇಡ ನಮಗೆ. ಏನು ಬೇಕು, ಯಾಕೆ ಬೇಕು ರಾಜ್ಯ, ಏನು ಬೇಕಾಗಿಲ್ಲ. ನೋಗ್ರಂ ದುರ್ಯೋಧನೋ ವಾಚ್ಯ ಸಾಮ್ನಾ ಏವ ಏನಂ ಸಮಾಚಾರೇ. ಅವನಿಗೆ ಸಾಮದಿಂದ ಅವನ ಜೊತೆಗೆ ವ್ಯವಹರಿಸು. ಭೀಮಸೇನ ದೇವರು ಮಾತಾಡ್ತಾ ಇದ್ದಾರೆ. ಇದು ಯಾರಿಗೆ ವಿಶ್ವಾಸವೇ ಬರ್ತಾ ಇಲ್ಲ. ಇದು ಭೀಮಸೇನ ಮಾತಾಡ್ತಾ ಇದ್ದದ್ದ, ಭೀಮಸೇನನ ಮುಖವಾಡ ಹಾಕಿಕೊಂಡು ಹಿಂದೆ ಯಾರೋ ಶಬ್ದವನ್ನು ಮಾತಾಡ್ತಾ ಇದ್ದದ್ದ, ಯಾರಿಗೂ ನಂಬಿಕೆ ಬರ್ತಾ ಇಲ್ಲ. ನೋಗ್ರಂ ದುರ್ಯೋಧನೋ ವಾಚ್ಯ ಸಾಮ್ನೈವ ಏನಂ ಸಮಾಚಾರೇ. ಪ್ರಕೃತ್ಯ ಪಾಪ ಸತ್ವಶ್ಚ. ಸ್ವಾಭಾವಿಕವಾಗಿ ಪಾಪಿಯಾದ ವ್ಯಕ್ತಿ, ಪಾಪ ಜೀವ ಅವನು ದುರ್ಯೋಧನ. ಬಹಳ ಕೆಟ್ಟವ, ಮಹಾನೀಚ. ತುಲ್ಯಚೇತಸ್ತು ದಸ್ಯುಭಿ. ಕಳ್ಳರ ಸ್ವಭಾವ ಅವನಿಗಿದೆ. ಕಳ್ಳರ ಮನಸ್ಸು ಹೇಗಿರುತ್ತಲ್ಲ ಆ ರೀತಿಯಾಗಿ ಅವನ ಮನಸ್ಸಿದೆ. ಐಶ್ವರ್ಯ ಮದಮತ್ತ, ಮಹಾವೈರವನ ಮಾಡಿದ್ದಾನೆ ನಮ್ಮ ಜೊತೆಗೆ. ದೀರ್ಘವಾಗಿ ಮುಂದೇನಾಗತ್ತೆ ಅಂತ ಅನ್ನೋದನ್ನು ಸಮಾಲೋಚನೆ ಮಾಡುವುದೇ ಕೆಲವರಿಗೆ ಆಗುವುದಿಲ್ಲ. ಹಾಗೆ ದುರ್ಯೋಧನನಿಗೆ ಮುಂದಿಂದೇನು ಅಂತ ಅನ್ನೋದು ಕಾಣದಿದ್ದಂತೆ ಕೂತಿದ್ದಾನೆ, ಕುರುಡನಾಗಿದ್ದಾನೆ. ನಿಷ್ಠುರನಾದವನು, ಕ್ಷೇಪ್ತ, ಇನ್ನೊಬ್ಬರನ್ನು ತಿರಸ್ಕಾರ ಮಾಡ್ತಾನೆ. ಕ್ರೂರ ಪರಾಕ್ರಮ, ದೀರ್ಘಮನ್ಯು,
ಅತಿ ದೀರ್ಘಕಾಲದವರೆಗೆ ಸಿಟ್ಟು ಉಳಿಸಿಕೊಂಡವ. ಅನೇಯಶ್ಚ, ಅವರಿಗೆ ಇನ್ನೊಬ್ಬರು ಅವನನ್ನು ಸಾಂತ್ವನಗೊಳಿಸಿ ದಾರಿಗೆ ತರುವುದು ಸಾಧ್ಯವಿಲ್ಲ. ಆದ್ದರಿಂದ ಪಾಪಾತ್ಮ ನಿಕೃತಿ ಪ್ರಿಯ, ಮೋಸವೇ ಅವನಿಗೆ ಪ್ರೀತಿ, ಪಾಪವನ್ನು ಮಾಡುವುದರಲ್ಲಿ ಮನಸ್ಸು. ಮ್ರಿಯೇತಾಪಿ ನ ಭಜ್ಯೇತ, ಮ್ರಿಯೇತಾಪಿ, ಸತ್ತಾನು ಬಾಗುವುದಿಲ್ಲ, ಸತ್ತಾನು ಸಾಯುವುದಕ್ಕೂ ತಯಾರು, ಆದರೆ ಬಾಗುವುದಕ್ಕೆ ತಯಾರಿಲ್ಲ. ಆದ್ದರಿಂದ ನಹಿ ವಜಹ್ಯಾತ್ ಸ್ವಕಮ್ಮತಂ, ತನ್ನ ಸಿದ್ಧಾಂತವನ್ನ, ತನ್ನ ಅಪೇಕ್ಷೆಯನ್ನ, ತನ್ನ ಒಡಂಬಡಿಕೆಯನ್ನ ಎಂದೆಂದಿಗೆ ಬಿಡ್ಲಿಕ್ಕಿಲ್ಲ. ಇಷ್ಟು ನಿಷ್ಠುರ. ಆದ್ದರಿಂದ ತಾದೃಶೇನ ಶಮಕೃಷ್ಣ ಮನ್ನೇ ಪರಮ ದುಷ್ಕರ. ಅಂಥವನ ಜೊತೆಗೆ ಶಮ ಶಾಂತಿ ಸಮಾಧಾನ ಹೇಗೆ ಮಾಡಬೇಕು ಅಂತ ಅನ್ನೋದು ಬಹಳ ಕಷ್ಟ. ನೀನೇ ಮಾಡ್ಲಿಕ್ಕೆ ಸಮರ್ಥ. ನೀನು ಸಮಾಧಾನ ಮಾಡಿ, ಶಾಂತಿಗೊಳಿಸಿ, ಸಾಂತ್ವನ ಮಾಡಿ, ಯುದ್ಧವಿಲ್ಲದದ್ದಂತೆ ಮಾಡಿಕೊಂಡು ಬಾ. ಏನು ಮಾಡ್ತೀಯೋ ಮಾಡು.